ಅವರಂತೆ ಡೈಲಿ ಹೋಗ್ತಾ ಇದ್ವಿ. ನಾವು ಹೋಗೋದ್ರಲ್ಲಿ ದೊಡ್ಡ ಶಾಕ್ ಆಗಿತ್ತು. ಭಾಳ ಒಂದು ಹಾಫ್ ಆನ್ ಅವರ್ ಜ್ಞಾನ ಕೇಳಬೇಕು. ಒಂದು ಹಾಫ್ ಆನ್ ಅವರ್ ಗಂಟೆ ವಿಶೇಷವಾಗಿ ಮುಂದೆ ಸುಖಾಸ ನಮ್ಮ ಸಂಸಾರಕ್ಕೆ ಇಟ್ಟುಕೊಂಡು ಯಾವ ಥರ ಹೋಗಬೇಕು, ಯಾವ ಥರ ನಮ್ಮ ಸಂಸಾರವನ್ನು ನಡೆಸಬೇಕು, ವ್ಯವಹಾರಗಳಲ್ಲಿ ಎಲ್ಲ ಕೆಲಸಗಳಲ್ಲಿ ಯಾವ ಥರ ಹೋಗಬೇಕು. ಮನಸ್ಸು ಪ್ರತಿ ಸಂಸ್ಕಾರಗಳಿರುತ್ತೆ. ಮನಸ್ಸು ಚಂಚಲ ತೊಂದರೆ ಹೋಗ್ತಾ ಇರುತ್ತೆ. ಆ ಮನಸ್ಸು ಕಂಟ್ರೋಲ್ ಮಾಡುತ್ತೆ. ಕೆಟ್ಟದಾಗುವುದು ಒಳ್ಳೆಯದಾಗುವುದು ಅದನ್ನು ನಾವು ಯೋಚನೆ ಮಾಡಿ ತ್ರಿಕಾಲ ಪರೀಕ್ಷೆ ಒಳ್ಳೆ ಕೆಲಸ ಮಾಡಿದ್ರೆ ಸಂಸ್ಕಾರ ಒಳ್ಳೆ ಕೆಟ್ಟದ್ದು ಮಾತ್ರ ಕೆಟ್ಟದಾಗುತ್ತೆ. ಅದಕ್ಕೋಸ್ಕರ ಜ್ಞಾನದಿಂದ ಭಾಳ ವಿಶೇಷ ಇದಿದೆ. ಡೈಲಿ ಒಂದು ಹಾಫ್ ಆನ್ ಅವರ್ ಆದರೂ ಕೊಟ್ಟರು ಸಾಕು. ಹಾಫ್ ಆನ್ ಅವರ್ ಇಲ್ಲಾಂದರೆ ವಾರಕ್ಕೆ ಒಂದು ಗಂಟೆ ಆದರೂ ಕೊಟ್ಟರೆ ನಮ್ಮ ಜೀವನದಲ್ಲಿ ಭಾಳ ಪರಿವರ್ತನೆ ಆಗುತ್ತೆ. ನಮ್ಮನ್ನು ಮಾಡಿದವರು ಸುಖ ಶಾಂತಿ ಜನರಲ್ಲಿ ದೇವರು ಭರವಸೆ ಕೊಡ್ತಾರೆ. ನಮ್ಮ ಅನುಭವದಲ್ಲಿ ಇದು ಎಲ್ಲರೂ ಕೂಡ ಪ್ರತಿ ಅಂದರೆ ನಮ್ಮ ವೃತ್ತಿ ಮಾಡ್ತಕ್ಕಂಥವ್ರಿಗೆ, ಟೆನ್ಷನ್ ಇರೋರಿಗೆ ಮತ್ತು ಸಾರ್ವಜನಿಕ ಜೀವನದಲ್ಲಿ ಭಾಳ ಮುಖ್ಯ. ನಾವು ಕೂಡ ಸುದರ್ಶನ ಕ್ರಿಯೆ ಮತ್ತು ಪ್ರತಿನಿತ್ಯ ಯೋಗ ಎಲ್ಲ ಮಾಡಿ ಈ ಪ್ರಾಣಾಯಾಮ ಎಲ್ಲ ಮಾಡಿದ್ದು ಅನುಭವ ಇದೆ. ಆ ಸುದರ್ಶನ ಕ್ರಿಯೆ ಮಾಡೋದು ಅಷ್ಟೇ. ಅಂದರೆ ಎಲ್ಲ ಒತ್ತಡಗಳನ್ನು ಕಡಿಮೆ ಮಾಡಲಿಕ್ಕೆ ಪ್ರತಿ ಟೆನ್ಷನ್ ಇಂಥದ್ದೆಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಮಗೆ ಪಾಸಿಟಿವ್ನೆಸ್ ಬರುತ್ತೆ. ಮತ್ತು ಯಾವುದು ಕೆಟ್ಟದ್ದು ಯಾವುದು ತಪ್ಪು ಅಂತ ನಮ್ಮ ಅದರಲ್ಲಿ ಗೊತ್ತಿರುತ್ತೆ. ಆದರೆ ನಾವು ಆಸೆಗಳ ದಾಸರಾಗಿ ಅಥವಾ ನಾವು ಯಾವುದೋ ಒಂದು ದುರಾಸೆಗೆ ಬಿದ್ದು ನಮ್ಮ ಒಂದು ಜೀವನ ಶೈಲಿಯನ್ನು ಕೆಡಿಸ್ಕೊಂಡು ಆರೋಗ್ಯದಲ್ಲಿ ಸಂಪೂರ್ಣ ಸಾಕೋದು ಎಲ್ಲ ಕೂಡ ಹಿರಿಯರು ಯಾಕೆ ಇಷ್ಟು ನೆಮ್ಮದಿಯಾಗಿ ಇಷ್ಟು ವಯಸ್ಸಾದ ಆರೋಗ್ಯವಾಗಿದ್ದಾರೆ ಅಂದರೆ ಅದರಲ್ಲಿ ಜಾಸ್ತಿ ದುರಾಸೆ ಪಡೋದಿಲ್ಲ, ಅದು ಇನ್ನೊಬ್ಬರು ಕೆಳಕ್ಕೆ ವಹಿಸೋದಿಲ್ಲ. ಏನು ದೇವರು ಕೊಟ್ಟಿದ್ದಾರೋ ಅದರಲ್ಲಿ ಇರ್ತಕ್ಕಂಥ ನೆಮ್ಮದಿಯಾಗಿ ಇರ್ತೀವಿ. ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದರೆ ಇಂಥ ಒಂದು ಪ್ರತಿನಿತ್ಯ ಕೂಡ ಒಂದು ಧ್ಯಾನ ಅಥವಾ ಮೆಡಿಟೇಷನ್ ಮುಖಾಂತರ ಇದ್ದರೆ ನಮ್ಮ ಜೀವನ ಶೈಲಿ ಚೆನ್ನಾಗಿರುತ್ತೆ. ಯಾರೂ ಅಷ್ಟೇ ಕೋಪ ಮಾಡಿಕೊಂಡ್ರೆ ಬುದ್ಧಿ ಓಡೋದು ಬ್ಲಾಕ್ ಆಗಿರುತ್ತೆ. ಸಮಾಧಾನವಾಗಿದ್ದರೆ ನಗುನಗ್ತಾಗಿದ್ದರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ನಮ್ಮ ಮನಸ್ಸಿನ ಒತ್ತಡ ಕೂಡ ಆಗೋದಿಲ್ಲ. ದಯವಿಟ್ಟು ಇಂಥ ಕಾರ್ಯಕ್ರಮ ಭಾಗವಹಿಸಿ ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಸಂಸ್ಕಾರ ಸಂಘಟನೆ ಸೇವೆ ಮಾಡೋದ್ರ ಮೂಲಕ ಎಲ್ಲರೂ ತೋರಿಸ್ಕೊಳ್ಳೋ ಅಂತ ಹೇಳ್ತಾ ಇವತ್ತು ನಮ್ಮ ಬ್ರಹ್ಮಕುಮಾರಿ ಸಮಾಜದ ಅಣ್ಣ ಅವರು ಬಂದು ಇವತ್ತು ಪ್ರತಿನಿತ್ಯ ನೋಡಿ ಅವ್ರಿಗೆ ಯಾವುದೇ ಸ್ವಾರ್ಥ ಇಲ್ಲ, ಅವ್ರಿಗೇನು ಬರೋದಕ್ಕೆ ಸಂಬಳ ಇಲ್ಲ. ಅವರು ಎಷ್ಟೋ ಕೆಲಸ ಇದ್ದರೂ ಕೂಡ ಸಮಾಜ ಸೇವೆಯಲ್ಲಿ ಸಮಾಜನ ಪರಿವರ್ತನೆ ಮಾಡಬೇಕು. ಅಟ್ಲೀಸ್ಟ್ ಇಷ್ಟು ಜನ ಸೇರಿದ್ದಾರೆ, 8 ಜನ ಸೇರಿದ್ದಾರೆ, ಅವರಾದರೂ ಒಂದು ಅನುಭವ ಇರಬೇಕು. ಅವ್ರು ತಿಳಿಸ್ತಾರೆ ನಮಗೆ ದೇಹ ದ್ವೇಷದಿಂದ ಅಂದರೆ ನಮಗೆ ಇಷ್ಟು ಹಾಲು ತುಂಬ ಬರಬೇಕು, ಹಾಲು ತುಂಬ ಬಂದರೆ ಜನ ಸೇರಿದ್ರೆ ನಾವು ಮಾಡ್ತೀವಿ ಅಂತಿಲ್ಲ. ನಿಜವಾದ ಮನಸ್ಸಿರ್ತಕ್ಕಂಥವ್ರು 10 ಜನ ಆದರೂ ಕೂಡ ಸಾಕು ಅಂತೇಳಿ ಪ್ರತಿನಿತ್ಯ ಕೂಡ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಅಣ್ಣವರಿಗೆ ಉತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀವಿ.